ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಏನು ಸ್ಪೆಷಲ್ ಅಂತ ನೋಡ್ಕೊಂಬರೋಣ. ಲೆಟ್ಸ್ ಗೋ. ತರಕಾರಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ಇವತ್ತಿನ ವಿಡಿಯೋದಲ್ಲಿ. ಕೇವಲ 5 ನಿಮಿಷದಲ್ಲಿ ಒಂದು ಕುಕ್ಕರ್ನಲ್ಲಿ ತೊಗರಿಬೇಳೆ ತೊಗೊಂಡಿದ್ದೀನಿ, ಹಾಗೆ ಸೌತೆಕಾಯಿ, ಮುಳುಗಾಯಿ, ಬದನೆಕಾಯಿ ಅಂತಾರೆ, ಆಮೇಲೆ ಬೀನ್ಸು, ಕ್ಯಾರೆಟು, ಆಲೂಗಡ್ಡೆ, ಒಂದು ಸೌತೆಕಾಯಿ ತೊಗೊಂಡಿದ್ದೀನಿ. ಕುಕ್ಕರ್ನಲ್ಲಿ ಬೇಳೆ ಹಾಕಿಬಿಟ್ಟು ತೊಗರಿಬೇಳೆನ, ಆಮೇಲೆ ಒಂದು ಚಿಕ್ಕದಾಗಿ ಹೆಚ್ಕೊಂಡಿರೋ 2 ಟೊಮೊಟೊ ಮತ್ತು 1 ಸ್ಪೂನ್ ಉಪ್ಪು ಹಾಕಿ, ಆಮೇಲೆ ಒಂಚೂರು ಎಣ್ಣೆ ಹಾಕಿ, 1 ಸ್ಪೂನ್ ಅರಿಶಿನ ಪುಡಿನ ಹಾಕಿಬಿಟ್ಟು ಅದಕ್ಕೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿ, ಆಮೇಲೆ ಜೀರಿಗೆ, ನಾನು ಹಸಿಮೆಣ್ಸಿನ್ಕಾಯಿನ ಯೂಸ್ ಮಾಡ್ತಿದ್ದೀನಿ. ನಿಮ್ಗೆ ಬೇಕಾದರೆ ಖಾರದ ಪುಡಿನ ಯೂಸ್ ಮಾಡ್ಕೋಬೋದು. ನಾನಿವತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಖಾರ ಇಲ್ಲ, ಸೊ ಹಾಗಾಗಿ ನಾನು ಒಂದು 7ರಿಂದ 8 ಹಸಿಮೆಣ್ಸಿನ್ಕಾಯಿನ ಈ ಥರ ಮುರಿದ್ಬಿಟ್ಟು ಹಾಕಿ ಕುಕ್ಕರ್ಗೆ ನೀರು ಎಷ್ಟು ಬೇಕಾಗುತ್ತೋ ಅಷ್ಟು ಹಾಕಿಬಿಟ್ಟು ಒಂದು 4ರಿಂದ 5 ವಿಷಲ್ನ ಹೊಡೆಸ್ಕೋತೀನಿ. ಓಕೆನಾ? ಇದು ಈಸಿಯಾಗಿ ಮಾಡೋವಂಥದ್ದು, ಕೇವಲ 5 ನಿಮಿಷದಲ್ಲಿ ಆಗುವಂಥ ಸಾಂಬಾರು. ಈ ಸಾಂಬಾರು ಬಂದುಬಿಟ್ಟು ಅನ್ನಕ್ಕೂ ಚೆನ್ನಾಗಿರುತ್ತೆ, ಹಾಗೆ ದೋಸೆ, ಆಮೇಲೆ ರೊಟ್ಟಿ, ಆಮೇಲೆ ಚಪಾತಿಗೂ ಕೂಡ ತುಂಬ ಸಖತ್ತಾಗಿರುತ್ತೆ, ಆಮೇಲೆ ಪೂರಿಗೂ ಕೂಡ ಸಖತ್ತಾಗಿರುತ್ತೆ. ನೋಡ್ಕೊಂಬನ್ನಿ ಹೇಗೆ ಅಂತ. ಓಕೆನಾ? ಒಂದು 5ರಿಂದ 6 ವಿಷಲ್ ಹೊಡೆಸ್ಕೊಂಬಿಡೋಣ. ಇವಾಗ ಬೇಳೆ ನೀರು ಸ್ವಲ್ಪ ಕಮ್ಮಿ ಆಯಿತು, ಸೊ ಹಾಗಾಗಿ ಇಳ್ಕೊತಾ ಇದ್ದೀನಿ. ಆಮೇಲೆ ಇಲ್ಲಿ MTR ಸಾಂಬಾರು ಪೌಡ್ರನ್ನ ನಾನು ಯೂಸ್ ಮಾಡ್ತಾ ಇರೋದು, ಸೊ ಅದನ್ನು ಒಂದು ಪ್ಲೇಟ್ಗೆ ತಕ್ಕೊಂಡು ಇಟ್ಕೊತೀನಿ. ಒಂದು 2ರಿಂದ 3 ಸ್ಪೂನ್ ಆಗೋವಷ್ಟು ಅಷ್ಟೇ ಹಾಕ್ತಾ ಇರೋದು ನಾನು. ಆಮೇಲೆ ಒಂಚೂರು ಹುಣಸೆಹಣ್ಣ ತೊಗೊಂಡು ಒಂದು ಬೌಲಲ್ಲಿ ಬಿಸಿನೀರು, ಅಂದರೆ ತರಕಾರಿ ಆಲ್ರೆಡಿ ಕುದಿಯೋಕೆ ಇಟ್ಟಿದ್ದೆ ನಾನು ಒಂದು ಬೌಸಿಲಿ, ಅದೇ ಒಂಚೂರು ಅದರಲ್ಲೇ ಬಿಸಿನೀರನ್ನ ತೊಗೊಂಡು ಹುಣಸೆಹಣ್ಣ ನೆನೆ ಹಾಕಿದ್ದೀನಿ. ನೋಡಿ ಈ ಥರ ಆಗಿದೆ. ಇದಕ್ಕೇನಿಲ್ಲ, ಎಲ್ಲ ತರಕಾರಿ ಹಾಕ್ಬಿಟ್ಟು ಒಂಚೂರು ಅರಿಶಿನ ಉಪ್ಪು ಹಾಕ್ಬಿಟ್ಟು ಈ ಥರ ಕುದಿಸೋಕೆ ಇಟ್ಟಿದ್ದೀನಿ. ತರಕಾರಿ ಎಲ್ಲ ನೀಟಾಗಿ ಬೇಯಿಕೊಳ್ಳಿ ಅಂತ. ಉಪ್ಪು ಹಾಕಬೇಕು, ಉಪ್ಪು ಹಾಕಿದರೆ ಬೇಗ ಬೇಯುತ್ತೆ ತರಕಾರಿ. ಓಕೆನಾ? ನೋಡಿ ಬೇಳೆನ ಕೆಳಗಿಳಿದ್ದೆ ಅಲ್ವಾ, ಸೊ ಆವಾಗಲೇ ಮುಚ್ಚಳನ ತೆಗಿಬಾರ್ದು, ಅದು ಹವಾ ಎಲ್ಲ ಹೋಗಬೇಕು. ಆಮೇಲೆ ತೆಗೆದ್ಬಿಟ್ಟು ಈ ಥರ ಬೇಳೆ ಮಸಿಯೋದು ಇರುತ್ತೆ ಆಲ್ಮೋಸ್ಟ್ ಅಲ್ಲಿ ಎಲ್ಲರ ಮನೆಯಲ್ಲೂ, ಅದನ್ನ ತೊಗೊಂಡು ನೀಟಾಗಿ ಬೇಳೆನ ಈ ಥರ ಮೆದಿಸ್ಕೋಬೇಕು. ಅದು ಮೆತ್ತಗಾದಮೇಲೆ ಇನ್ನೇನು ತರಕಾರಿ ಬೆಂದಿತ್ತು, ಸೊ ಅದಕ್ಕೆ ನಾನು ಸರ್ವ್ ಮಾಡ್ಕೊತಾ ಇದ್ದೀನಿ. ಈ ಪಾತ್ರೆಯಿಂದ ಆ ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ. ಒಗ್ಗರಣೆ ಆಲ್ರೆಡಿ ಮುಂಚೆನೇ ಕೊಟ್ಟಿದ್ದೆ, ತರಕಾರಿ ಬೇಯಿಸೋದಿತ್ತಲ್ಲ, ಅದಕ್ಕೆ ಆವಾಗಲೇ ನಾನು ಫಸ್ಟಿಗೆ ಎಣ್ಣೆ ಹಾಕಿಬಿಟ್ಟು ಪಾತ್ರೆಗೆ ಜೀರಿಗೆ, ಸಾಸಿವೆ ಎಲ್ಲ ಹಾಕಿ ಕರಿಬೇವನ್ನ ಹಾಕಿಬಿಟ್ಟು ಆ ಪಾತ್ರೆಗೆ ನೀರು ಹಾಕಿಬಿಟ್ಟು ತರಕಾರಿನ ಬೇಯಿಸ್ಕೊಂಡಿದ್ದೆ ಮುಂಚೆನೇ. ನೀವು ಬೇಕಾದರೆ ನೆಕ್ಸ್ಟ್ ಮತ್ತೆ ಒಗ್ಗರಣೆ ಕೊಟ್ಕೋಬೋದು. ನಾನಿಲ್ಲಿ ಮತ್ತೆ ಒಗ್ಗರಣೆ ಕೊಟ್ಟಿಲ್ಲ, ಅದರಲ್ಲೇ ಮಾಡ್ತಾಯಿದ್ದೀನಿ. ಇವಾಗ ಉಪ್ಪು ನೋಡ್ಕೊಂಬಿಟ್ಟು ಇನ್ನೊಂಚೂರು ಉಪ್ಪು ಹಾಕಿ, ಆಮೇಲೆ MTR ಪುಡಿನ ಹಾಕಿಬಿಟ್ರೆ ಸಾಂಬಾರು ರೆಡಿ ಆಗುತ್ತೆ. ಓಕೆನಾ? ಇದು ಕುದಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ನೆನೆಸಿಟ್ಕೊಂಡಿದ್ವೆಲ್ಲ ಹುಣಸೆಹಣ್ಣು, ಸೊ ಅದನ್ನು ಹಾಕಿಬಿಟ್ರೆ ಸಾಂಬಾರು ಈ ಥರ ರೆಡಿ ಆಗೋಗುತ್ತೆ. ಇಷ್ಟ ಆಗಿತ್ತು ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಲವ್ ಯು, ಟೇಕ್ ಕೇರ್, ಬಾಯ್.